ಆಲ್ರೈಟ್, ಕೆಲ ರಾಜ್ಯಗಳಲ್ಲಿ ಜಾರಿ ಇರುವಂತಹ ಬುಲ್ಡೋಸರ್ ನ್ಯಾಯ ಅಂದರೆ ಅದೇನೋ ಕ್ರಿಮಿನಲ್ ಆಕ್ಟಿವಿಟಿ ಆದಾಗ ಅಕ್ರಮವಾಗಿ ಅವ್ರ ಮನೆ ಕಟ್ಟಿದ್ದಾರೆ ಅಂತ ಅದನ್ನು ಹೊಡೆದಾಕ್ಬಿಡೋದು. ಇತ್ತೀಚೆಗೆಲ್ಲ ಹೈದ್ರಾಬಾದಲ್ಲೂ ಏನೋ ಮಾಡಿದ್ರು, ಅದೇ ಥರ ಹೊಡೆದಾಕ್ಬಿಟ್ರು ಮನೆಗಳನ್ನು. ಏನೋ ಹೈದರಾಬಾದು, ಉತ್ತರ ಪ್ರದೇಶ, ಈ ಥರ ಎಲ್ಲ ಕಡೆ. ಇದನ್ನು ಅಕ್ಟೋಬರ್ 1ರವರೆಗೆ ನಿಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ಸೂಚನೆ ಕೊಟ್ಟಿದೆ. ಈಗ ಈ ನ್ಯಾಯ ನಿಲ್ಲಿಸದೇ ಇದ್ದರೆ ಅಕ್ರಮ ಒತ್ತುವರಿ ತೆರವು ವಿಳಂಬ ಆಗತ್ತೆ ಎಂಬ ಸರ್ಕಾರದ ವಾದವನ್ನು ನ್ಯಾಯಮೂರ್ತಿ BR ಗವಾಯ್ ನೇತೃತ್ವದ ಪೀಠ ಒಪ್ಪಿಲ್ಲ. ಮುಂದಿನ ವಿಚಾರಣೆಯವರೆಗೂ ಬುಲ್ಡೋಸರ್ ಹರಿಸದಿದ್ದರೆ ಪ್ರಳಯ ಏನೂ ಆಗಲ್ಲ. ಈ ಅಭ್ಯಾಸವನ್ನು ಪಾಲನೆ ಮಾಡುವ ಮೂಲಕ ಹೀರೋಯಿಸಮ್ ತೋರಿಸಬೇಡಿ, ನಮ್ಮ ಅನುಮತಿ ಇಲ್ಲದೆ ಮಾಡಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದೆ, ಅಂತಂದರೆ ಆದೇಶ ಕೊಟ್ಟಿದೆ ತಾತ್ಕಾಲಿಕವಾಗಿ. ಮಹಾರಾಷ್ಟ್ರ, ಜಾರ್ಖಂಡ್, ಜಮ್ಮು ಕಾಶ್ಮೀರ, ಹರಿಯಾಣದಲ್ಲಿ ವಿಧಾನಸಭೆ ಇರುವ ಕಾರಣ ಈ ಸಂಬಂಧ ಚುನಾವಣಾ ಆಯೋಗಕ್ಕೂ ನೋಟಿಸ್ ಜಾರಿ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಪ್ರಕರಣದಲ್ಲಿ ಅದ್ಯಾವುದೋ ಜಮಾತ್ ಉಲೇಮಾ ಹಿಂದ್ ಸಂಘಟನೆಯಾದ ಅರ್ಜಿ, UP ಸರ್ಕಾರದ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದ, ಸೆಪ್ಟೆಂಬರ್ 2ರ ವಿಚಾರಣೆಯಲ್ಲೂ ಸುಪ್ರೀಂ ಕೋರ್ಟ್ ಇದನ್ನೇ ಅಂದಿತ್ತು. ಇದು ಸರಿ ಇಲ್ಲ, ಇದು ನೀವು ಮಾಡ್ತಿರೋದು ಕಾನೂನು ವಿರುದ್ಧವಾಗಿದೆ ಇದು ಅಂತೇನೋ ಹೇಳಿತ್ತು. ನೋಡೋಣ ಮುಂದೆ ವಿಚಾರಣೆ ಆಗಿ ಯಾವ ಲೆವೆಲ್ಗೆ ಬರುತ್ತೆ, ಅಥವಾ ಅವ್ರು ಹೇಳಿದ್ರು ಗೈಡ್ಲೈನ್ಸನ್ನು ಮಾಡ್ತೀವಿ ಅದಕ್ಕೆ ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್. ನೋಡೋಣ ಅದೇನು ಗೈಡ್ಲೈನ್ಸ್ ಮಾಡ್ತಾರೆ ಅಂತ. ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ 43 ವರ್ಷದ ಅತೀಶಿ ಮರ್ಲೆನಾ ಸಿಂಗ್ರನ್ನ ಆಮ್ ಆದ್ಮಿ ಪಕ್ಷ ಆಯ್ಕೆ ಮಾಡಿದೆ. ಆಪ್ ಶಾಸಕಾಂಗ ಸಭೆಯಲ್ಲಿ ಸಿಎಂ ಕೇಜ್ರಿವಾಲ್ ಅತೀಶಿ ಹೆಸರನ್ನ ಪ್ರತಿಪಾದಿಸಿದರು. ಇದಕ್ಕೆ ಸಭೆ ಸರ್ವಾನುಮತದಿಂದ ಅಂಗೀಕರಿಸಿತು. ಸಂಜೆ ಲೆಫ್ಟಿನೆಂಟ್ ಗವರ್ನರ್ ಭೇಟಿ ಮಾಡಿದ ಕೇಜ್ರಿವಾಲ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಅಲ್ಲದೆ ಅತೀಶಿ ನೇತೃತ್ವದಲ್ಲಿ ಸರ್ಕಾರ ರಚನೆಗೆ ಅವಕಾಶ ಕೊಡುವಂತೆ ಕೋರಿದರು. ಕೇಜ್ರಿವಾಲ್, ಸಿಸೋಡಿಯಾರಂತಹ ಪ್ರಮುಖರು ಜೈಲಿನಲ್ಲಿದ್ದ ಸಂದರ್ಭದಲ್ಲಿ ಅತೀಶಿ ಪಕ್ಷ ಮತ್ತು ಸರ್ಕಾರವನ್ನು ಯಶಸ್ವಿಯಾಗಿ ಮುನ್ನಡೆಸಿದರು. 14 ಖಾತೆಗಳ ಭಾರದ ನಡುವೆಯೂ ಕೂಡ ಕೇಂದ್ರದ ವಿರುದ್ಧ ಹಲವು ಹೋರಾಟ ಮಾಡಿದರು. ಇನ್ನು ಕೇಜ್ರಿವಾಲ್ಗೆ ಅತ್ಯಂತ ನಂಬಿಕಸ್ತಿಯಾಗಿರುವ ಅತೀಶಿ ಸೆಪ್ಟೆಂಬರ್ 26ರಿಂದ ಶುರುವಾಗುವ ವಿಧಾನಸಭೆ ಅಧಿವೇಶನದಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುವ ಸಂಭವ ಇದೆ. ಅತೀಶಿ ದೆಹಲಿಯ 3ನೇ ಮಹಿಳಾ ಮುಖ್ಯಮಂತ್ರಿ ಎಂಬ ಗರಿಮೆಗೆ ಪಾತ್ರವಾಗಲಿದ್ದಾರೆ. ಈ ಹಿಂದೆ ಶೀಲಾ ದೀಕ್ಷಿತ್ ಮತ್ತು ಸುಷ್ಮಾ ಸ್ವರಾಜ್ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದರು. ಇನ್ನು ಅತೀಶಿ ಆಯ್ಕೆಯನ್ನು ಬಿಜೆಪಿ ಟೀಕಿಸಿದೆ. ನಾಯಕತ್ವ ಬದಲಾದರೂ ಭ್ರಷ್ಟಾಚಾರದಲ್ಲಿ ವ್ಯತ್ಯಾಸ ಆಗಲ್ಲ, ಆಪ್ ಅಂದ್ರೆ ಭ್ರಷ್ಟಾಚಾರ ಅಂತ ವ್ಯಾಖ್ಯಾನಿಸಿದೆ. ಅತೀಶಿ ಡಮ್ಮಿ ಸಿಎಂ. ಅತೀಶಿ ಕುಟುಂಬಸ್ಥರು ಈ ಹಿಂದೆ ಉಗ್ರ ಅಫ್ಜಲ್ ಗುರುನನ್ನ ಗಲ್ಲಿಗೇರಿಸುವುದನ್ನು ವಿರೋಧಿಸಿ ಹೋರಾಟ ನಡೆಸಿದ್ರು. ಇಂಥವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡುತ್ತಿದ್ದಾರೆ, ದೆಹಲಿಯನ್ನ ದೇವರೇ ಕಾಪಾಡಬೇಕು ಅಂತ ಸ್ವಾತಿ ಮಲಿವಾಲ್ ವಿಮರ್ಶನೆ ಮಾಡಿದ್ದಾರೆ. ಇದಕ್ಕೆ ಆಪ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಈ ಮಧ್ಯೆ ಅತೀಶಿ ಆಪ್ ಸೇರುವ ಮೊದಲು ಆಂಧ್ರದಲ್ಲಿ ಶಿಕ್ಷಕಿಯಾಗಿದ್ರು. ಮಧ್ಯಪ್ರದೇಶದ NGO ಒಂದರಲ್ಲಿ 7 ವರ್ಷ ಕೆಲಸ ಮಾಡಿದ್ರು. ಆಲ್ ರೈಟ್, ಹೊಸ ಮುಖ್ಯಮಂತ್ರಿ ಏನೋ ಬಂದಿದ್ದಾರೆ, ಬಟ್ ಅದು ದೀರ್ಘಕಾಲದ ಮುಖ್ಯಮಂತ್ರಿ ಏನಲ್ಲ. 5ರಿಂದ 6 ತಿಂಗಳು, 4 ತಿಂಗಳು, 5, 6 ಇಲ್ಲ, 4-5 ತಿಂಗಳು ಇರಬೇಕಷ್ಟೇ. ಅದು ಎರಡನೇದು ಆಪೇ ಹೇಳಿದೆ, ಅವ್ರು ಏನೇ ಆದ್ರೂ ಯಾರೇ ಕೂತ್ರು ಕೇಜ್ರಿವಾಲೇ ಮುಖ್ಯಮಂತ್ರಿ ಅಂತ. ಸೊ ಲಾರ್ಜ್ಲಿ ಒಂದು ರೀತಿ ಡಮ್ಮಿ ಥರನೋ ಏನೋ ಕೂತಂಗಿದೆ. ಯಾಕಂದರೆ ಅವರು ರಾಮ ಬಿಟ್ಟೋದಾದಾಗ ಭರತ ಪಾದುಕೆ ಇಟ್ಕೊಂಡು ಕಾಯ್ತಿದ್ದಂಗೆ ಅವ್ರು ಕಾಯ್ತಾರ ಅಷ್ಟೇ ಅಂತೆಲ್ಲ ಹೇಳಿದ್ದಾರೆ. ವಿಚ್ ಮೀನ್ಸ್ ಶಿ ವಿಲ್ ವರ್ಚುವಲಿ ಹ್ಯಾವ್ ನೋ ಪವರ್ಸ್ ಅನ್ನೋ ಥರ. ಅದೊಂದು ಡಮ್ಮಿನೇ. ಅದನ್ನು ಜನ ಹೇಗೆ ಸ್ವೀಕಾರ ಮಾಡ್ತಾರೆ, ಜನಕ್ಕೆ ಬಿಟ್ಟಿದ್ದಿದ್ದು. ಕೇಜ್ರಿವಾಲ್ದು ಅಷ್ಟೇ ದೊಡ್ಡ ರಿಸ್ಕ್ ತೊಗೊಂಡಂಗಿದೆ. ಎಗೈನ್ ದಿಲ್ಲಿಯ ಜನ ಅದನ್ನು ಯಾವ ರೀತಿ ನೋಡ್ತಾರೆ ಮತ್ತು ತಮ್ಮ ತೀರ್ಮಾನವನ್ನು ಕೊಡ್ತಾರೆ. ಒಂದು ಲಿಕ್ಕರ್ ಪಾಲಿಸಿನಲ್ಲಿ ಬಂದಿರೋಂಥ ಗಲಾಟೆ ಗೋಜಲು ಎಲ್ಲ ಇದೆ. ಅದು ಕಾನೂನಿನ ಪ್ರಕಾರ ನ್ಯಾಯಾಲಯದಲ್ಲಿ ಏನಾಗುತ್ತೋ ಅದು ಆಗಬೇಕು. ಆದರೆ ಎರಡನೇದು ಹಲವಾರು ಬೆಳವಣಿಗೆಗಳೇನು ನಡೆದಿದೆ 10 ವರ್ಷದಲ್ಲಿ ಆಪ್ ಸರ್ಕಾರದಲ್ಲಿ, ಅದು ಜನರಿಗೆ ಒಂದಿಷ್ಟು ಅಸಮಾಧಾನವನ್ನು ತಂದಿರಬಹುದು. 10 ವರ್ಷ ಆದಾಗ ನರೇಂದ್ರ ಮೋದಿಯ ವಿಚಾರದಲ್ಲೇ ಜನ ಸಂಪೂರ್ಣ ಉತ್ಸಾಹವನ್ನು ಕಳೆದ ಚುನಾವಣೆಯಲ್ಲಿ ತೋರಿಸಿಲ್ಲ ಅಂತಾಯಿತು ಸೀಟುಗಳ ಲೆಕ್ಕಾಚಾರದಲ್ಲಿ. ಅದಕ್ಕೆ ಕಾರಣ 1000 ಕೊಡ್ಬೋದು. ಅವ್ರು ರಾಂಗ್ ಆಯ್ಕೆ ಮಾಡಿಬಿಟ್ರು, ಅವ್ರು ಹಂಗೆ ಮಾಡಿಬಿಟ್ರು, ಹಿಂಗೆ ಮಾಡಿಬಿಟ್ರು ಅಂತ ಏನು ಬೇಕಾದ್ರೂ ಹೇಳ್ಕೊಬೋದು. ಬಟ್ ತೀರ್ಮಾನನೇ ಫೈನಲಿ. ಹಾಗೆ ಆಪ್ಗೂ ಒಂದು ಆ್ಯಂಟಿ ಇನ್ಕಂಬೆನ್ಸಿ ಅನ್ನೋದು ಬರುತ್ತೆ. ಈಗ ದಿಲ್ಲಿನಲ್ಲಿ 10 ವರ್ಷ ಆದಮೇಲೆ ಸುಲಭ ಅಲ್ಲ ಅದು. ಮತ್ತು ಅದು ಯಾವುದೋ ಮನೆ ಗಲಾಟೆ, ಅದೇನೋ ಅವ್ರದ್ದು CM ಮನೆನ 45 ಕೋಟಿನಲ್ಲಿ ರಿನೋವೇಟ್ ಮಾಡಿದ್ರು ಅಂತಾನೋ, ಅದು ಏನೇನೋ ಆ ಥರದ್ದೆಲ್ಲ ಇದೆ. ಜನ ಇದೆಲ್ಲ ಗಮನಿಸಿರ್ತಾರೆ. ತೀರ್ಮಾನ ಗೊತ್ತಿಲ್ಲ, ಏನು ತೀರ್ಮಾನ ಕೊಡ್ತಾರೋ.